ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ಅಮ್ಮಂಗೆ ಹೊಡಿಬೇಡ ಅಪ್ಪ. ಹೊಡಿಲಿ ಬಿಡು ಮಗ. ಅವ್ರು ಮಾಡಿದ ತಪ್ಪನ್ನ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಕೊಟ್ಟಿರೋ ಬಹುಮಾನ ಇದು. ಯಾಕ್ರಿ ಒಂದೇ ಹೊಡೆತಕ್ಕೆ ನಿಲ್ಲಿಸ್ಬಿಟ್ರಿ? ಹೊಡಿರಿ, ಇನ್ನಷ್ಟು ಹೊಡಿರಿ, ನಿಮಗೆ ತೃಪ್ತಿ ಆಗೋಷ್ಟು ಹೊಡಿರಿ. ದುಡ್ಡಿನ ಆಸೆ ಇರಬೇಕು ರೀ, ಆದರೆ ತೀರಾ ಇಷ್ಟೊಂದಿರಬಾರ್ದು ರೀ. ಹಿಂದೆಲ್ಲ ನೀವು ನನಗೆ ₹1 ಕೊಡೋದಕ್ಕೂ ಯೋಚನೆ ಮಾಡ್ತಿದ್ರಲ್ಲ, ಹಾಗೆಲ್ಲ ನಾನು ನನ್ನ ಗಂಡ ಸ್ವಲ್ಪ ಜುಗ್ಗ, ಆದರೆ ತುಂಬ ದುಡ್ಡಿನ ಜವಾಬ್ದಾರಿ ಇರೋ ಮನುಷ್ಯ ಅಂತ ಅಂದ್ಕೊಂಡಿದ್ದೆ. ಹಗಲು ರಾತ್ರಿ ಕಷ್ಟಪಟ್ಟು ₹1 ಲೆಕ್ಕ ಹಾಕಿ ಕೂಡ್ತಾ ಇರೋದು ನನಗೆ ನನ್ನ ಮಗನಿಗೋಸ್ಕರ, ನಾವಿಬ್ಬರು ಖುಷಿಯಾಗಿರಲಿ ಅಂತ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನಂಬದೆ ನಾನು. ಆದರೆ ಆ ದುಡ್ಡಿಗೋಸ್ಕರ ನೀವಿಷ್ಟು ಕೆಳಮಟ್ಟಕ್ಕೆ ಇಳಿತೀರ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಲೋನ್ ತಗೊಳ್ಳೋದಕ್ಕೆ ಹೋದಾಗ, ರಿಜಿಸ್ಟ್ರೇಷನ್ ಆಫೀಸಿಗೆ ಎಲ್ಲರ ಹತ್ರ ಸುಳ್ಳು ಹೇಳಿ ಕರ್ಕೊಂಡು ಹೋದಾಗ, ಮನೆಯಲ್ಲಿ ಅತ್ತೆ ಮಾವನ ಹತ್ರ ಸಂಬಳದ ದುಡ್ಡನ್ನು ಮುಚ್ಚಿಟ್ಟಾಗ, ಅವಾಗೆಲ್ಲ ನನಗೆ ಇದು ತುಂಬ ದೊಡ್ಡ ತಪ್ಪು ಅಂತ ಅನಿಸ್ಲೇ ಇಲ್ಲ ರೀ. ನಾನು ಆವಾಗಲೇ ಅದನ್ನೆಲ್ಲ ವಿರೋಧ ಮಾಡಬೇಕಿತ್ತು. ಆದರೆ ಹಿಂದೆ ಅಷ್ಟೆಲ್ಲ ಸುಳ್ಳು ಹೇಳಿದವರು ಇವತ್ತು ದುಡ್ಡುಗೋಸ್ಕರ ಸುಳ್ಳು ಹೇಳ್ತೀರಾ ಅಂತ ನನ್ನ ದಡ್ಡ ತಲೆ ಗೊತ್ತೇ ಆಗಲಿಲ್ಲ ರೀ. ಆದರೆ ಇನ್ಮೇಲೆ ಇದನ್ನೆಲ್ಲ ಸಹಿಸ್ಕೊಂಡು ದುಡ್ಡಿನ ಭೂತ ಹಿಡಿದಿರೋ ನಿಮ್ಮ ಜೊತೆ ನಾನು ಒಂದು ಕ್ಷಣನೂ ಇರಲ್ಲ. ನಾನು ಈ ಕ್ಷಣನೇ ಮರೆಬಿಟ್ಟು ಹೋಗ್ತಿದ್ದೀನಿ. ಏನೋ ತಪ್ಪಿದ್ರೆ ಕೂತ್ಕೊಂಡು ಮಾತಾಡೋಣ. ಮರೆಬಿಟ್ಟು ಹೋಗ್ತೀನಿ ಅಂತ ಯಾಕೆ ಹೇಳ್ತಿದ್ಯಾ? ಇನ್ನೇನು ಮಾಡಲಿ ರೀ, ನೀವು ಮಾಡಿರೋ ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಕೆನ್ನೆಗೆ ಹೊಡೆದ್ರಲ್ಲ, ಅದರ ಅರ್ಥ ನೀವು ಯಾವತ್ತೂ ಬದಲಾಗೋದಿಲ್ಲ ಅಂತ. ಬದಲಾಗದಿರೋರ ಜೊತೆ ಇದು ನರಕ ಅನುಭವಿಸೋದಕ್ಕಿಂತ ದೂರ ಇರೋದು ಒಳ್ಳೇದಲ್ವಾ? ನೋಡು, ನಿಜವಾಗ್ಲೂ ನಾನು ತಪ್ಪನ್ನು ಸರಿ ಮಾಡ್ಕೋತೀನಿ. ಒಂದು ಅವಕಾಶ ಕೊಡು. ಅದು ಬಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳ್ಬೇಡ. ಏನಿದ್ರು ಕೂತು ಮಾತಾಡ. ಈಗಲಾದರೂ ನೀವು ಮನೆ ಬಿಟ್ಟು ಹೋಗಬೇಡ ಅಂತ ನನ್ನನ್ನು ತಡೀತಾ ಇರೋದು, ನಾನು ಹೊರಗಡೆ ಹೋದರೆ ನಿಮ್ಮ ಬಂಡವಾಳ ಬಯಲಾಗುತ್ತೆ ಅಂತ ಅಷ್ಟೇ. ಬಿಟ್ಟರೆ ನನ್ನ ಮೇಲೆ, ಚಿರು ಮೇಲೆ ನಿಮಗೆ ಪ್ರೀತಿ ಇದೆ ಅಂತಲ್ಲ. ಯಾವಾಗಲೂ ದುಡ್ಡು 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 ಅಂತ ಬಡ್ಕೋತಾ ಇರ್ತೀರಲ್ಲ, ಇನ್ಮೇಲೆ ಅದೇ ದುಡ್ಡಿನ ಜೊತೆ ಜೀವನ ಮಾಡಿ. ಅದು ಏನು ಆಟ ಆಡ್ತೀರೋ ಆಟ ಆಡಿ. ಆದರೆ ನಾನು ಮಾತ್ರ ಸತ್ರು ಈ ಮನೆ ಒಳಗಡೆ ಕಾಲಿಡಲ್ಲ. ಚಿರು, ನಿನ್ನ ನೋಟ್ಬುಕ್ಸು, ನಿನ್ನ ಬಟ್ಟೆನೆಲ್ಲ ಇದೆ, ಹೊರಡೋಣ. ಅವ್ನು ಕರ್ಕೊಂಡು ಎಲ್ಲ ಹೋಗ್ತೀಯಾ? ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ? ಅವ್ರಿರೋದು ಚಿಕ್ಕ ರೂಮಲ್ಲಿ. ನೀವಿಬ್ಬರು ಹೋದರೆ ಎಲ್ಲಿರ್ತೀರಾ ಅಲ್ಲಿ? ನಮ್ಮ ಅಮ್ಮನ ಮನೆ ಚಿಕ್ಕದಿರ್ಬೋದು ರೀ, ಆದರೆ ಅವಳ ಮನಸ್ಸು ವಿಶಾಲವಾಗಿದೆ. ನನ್ನ ಜೀವನ ಹೆಂಗೋ ಆಗತ್ತೆ ಬಿಡಿ, ಆದರೆ ನಾನು ನಿಮ್ಮ ಜೊತೆ ಮಾತ್ರ ಇರಲ್ಲ. ಚಿರು, ಎಲ್ಲ ಜೋಡಿಸ್ಕೊ. ಚಿರೋ, ನನ್ನ ಮಾತು ಕೇಳು. ಚಿರು, ಆಯ್ತೇನ? ಎತ್ಕೋಬೇಕು. ಚಿರೋ, ವೀಣಾ, ವೀಣಾ, ವೀಣಾ ನಿಂತ್ಕೊಳ್ಳೆ. ವೀಣಾ, ಇರೋ ಸಮಸ್ಯೆ ನಡುವೆ ಈ ಸಮಸ್ಯೆ ಬೇರೆ ಬಂದು ಕರ್ಸ್ಕೊಂಡು, ಇದಕ್ಕೆಲ್ಲ ಕಾರಣ ನನ್ನ ಮಗ ಹರೀಶ. ನನ್ನ ಹತ್ರನೇ ದುಡ್ಡು ತಗೊಂಡು ನನಗೆ ಮೋಸ ಮಾಡ್ಬಿಟ್ಟು. ವೀಣಾ, ಯಾಕಮ್ಮ, ಏನಾಯ್ತು? ಪುಟ್ಟ, ಏನಾಯ್ತು? ಅಮ್ಮ ಯಾಕೆ ಅಳ್ತಿದ್ದಾಳೆ? ಅಜ್ಜಿ, ಮನೇಲಿ ಅಪ್ಪಂಗೂ ಅಮ್ಮಂಗೂ ಜೋರ್ ಜಗಳ ಆಯ್ತು. ಅವಾಗ ಅಪ್ಪ ಅಮ್ಮಂಗೆ ಹೊಡೆದ್ಬಿಟ್ರು. ಅದಕ್ಕೆ ಅಮ್ಮ ಬ್ಯಾಗ್ ತಗೊಂಡು ಹತ್ಕೊಂಡು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದ್ರು. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ವೀಣಾ, ಜಗಳ ಆಡೋಂಥದ್ದು ಏನಮ್ಮ ಆಯ್ತು? ಯಾಕಮ್ಮ ನಿನಗೆ ಹೊಡೆದ?
ನಿಮ್ಮ ಮಗನ ಸ್ವಭಾವ ನಿಮ್ಗೆ ಗೊತ್ತಿಲ್ವಾ ಅತ್ತೆ? ಅವ್ರು ಮಾಡಿದ ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಬಹುಮಾನ ಕೊಟ್ರು. ಅಂಥದ್ದೇನಮ್ಮ ಮಾಡ್ದ ಈಗ ಅವನು? ಭಾವನ ಜೀವನ ಹಾಳು ಮಾಡಿದ್ದು ಬೇರೆ ಯಾರು ಅಲ್ಲ ಮಾವ, ನಿಮ್ಮ ಮಗನೇ. ಇದೆಲ್ಲ ತಪ್ಪಲ್ವಾ ಮಾವ? ತಂಗಿ ಜೀವನ ಹಾಳಾಗತ್ತೆ ಅಂತ ಗೊತ್ತಿದ್ದು ಇಂಥ ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ದಾರೆ. ಇದನ್ನ ನಾನು ಪ್ರಶ್ನೆ ಮಾಡಬಾರ್ದಂತೆ. ಇಂಥ ಕೆಲಸಕ್ಕೆಲ್ಲ ಯಾರಾದ್ರೂ ಜೈಕರ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಹೊಡೆದ್ರು. ಯಾವ ವಿನಾಶಕ್ಕೆ ಅವನಿಗಿಂತ ಕೆಟ್ಟ ಬುದ್ಧಿ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ರೀ. ತನ್ನ ಸ್ವಾರ್ಥಕ್ಕೋಸ್ಕರ ಒಡ ಹೊಟ್ಟಿದ ತಂಗಿ ಜೀವನನೇ ಹಾಳು ಮಾಡಕ್ಕೆ ಹೊರಟಿದ್ದನಲ್ಲ. ದೇವ್ರೆ, ಯಾವಾಗಪ್ಪ ಅವನಿಗೆ ಬುದ್ಧಿ ಬರೋದು? ಅವರಿಗೆಲ್ಲ ಯಾವತ್ತಾದ್ರೂ ಬುದ್ಧಿ ಬರುತ್ತಾ ಅತ್ತೆ? ಅವ್ರಿಗೆ ಬುದ್ಧಿ ಹೇಳಕ್ ಹೋದ್ರೆ ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರವ್ರು. ಅಲ್ಲ ಮಾವ, ಒಂದು ಮನೆಯಲ್ಲಿ ಹೆಣ್ಮಕ್ಳಿಗೆ ಅಣ್ಣನೋ ತಮ್ಮನೋ ಆಗಿ ಹುಟ್ಟೋದು, ಅವ್ರ ಹತ್ರ ರಕ್ಷಾಬಂಧನ ಕಟ್ಟಿಸ್ಕೊಳ್ಳೋದು ಯಾಕೆ ಹೇಳಿ? ಅವ್ರ ಕಷ್ಟದಲ್ಲಿದ್ದಾಗ, ನೋವಲ್ಲಿದ್ದಾಗ ನಾನಿದ್ದೀನಿ ನಿನ್ನ ಸಹೋದರ ಅಂತ ಒಂದು ಧೈರ್ಯ ಕೊಡೋದಿಕ್ ತಾನೆ. ಆದರೆ ಇವರು ನೋಡಿ, ಸ್ವಂತ ತಂಗಿ ಜೀವನನೇ ಹಾಳು ಮಾಡ್ಕೊಂಡು ಕೂತಿದ್ದಾರೆ. ಭಾವನಾ ಜೀವನದ ಜೊತೆ ಈ ರೀತಿ ಎಲ್ಲ ಆಟ ಆಡ್ಬಿಟ್ರು ಅಂತ ನನಗೆ ತುಂಬಾ ನೋವಾಗ್ತಿದೆ ಮಾವ. ಅದಕ್ಕೆ ನಾನು ಚಿರುನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಏನ್ರಿ, ಅವನನ್ನು ಕರೆಸಿ ಸರಿಯಾಗಿ ಬುದ್ಧಿ ಹೇಳಿ. ಅತ್ತೆ, ಅವರು ಯಾರು ಹೇಳೋ ಬುದ್ಧಿ ಮಾತನ್ನು ಕೇಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ. ಅದನ್ನೆಲ್ಲ ಮೀರಿ ಬೆಳೆದ್ಬಿಟ್ಟಿದ್ದಾರೆ ಅವರು. ಅವ್ರು ಮಾಡೋ ಈ ಹೊಲಸ ಕೆಲಸನೆಲ್ಲ ನೋಡೋಕ್ಕಾಗದೆ, ಸಹಿಸ್ಕೊಳಕ್ಕಾಗದೆ ನಾನು ಮನೆ ಬಿಟ್ಟು ಬಂದೆ. ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಇಷ್ಟು ವರ್ಷ ನಾನು ಅವ್ರ ಜೊತೆ ಜೀವನ ಮಾಡಿದ್ದಕ್ಕೆ ನನಗೆ ಸರಿಯಾದ ಬಹುಮಾನ ಕೊಟ್ಟರು. ಅವ್ರು ಮಾಡಿರೋ ಪಾಪದ ಕೆಲಸ ಶಾಪ ನನ್ನ ಮಗನಿಗೆ ತಟ್ಟಬಾರ್ದು ಅಂತ ನಾನು ಅವನನ್ನು ಇಲ್ಲಿ ಕರ್ಕೊಂಡು ಬಂದೆ. ಇನ್ಯಾವತ್ತೂ ನಾನು ಅವ್ರನ್ನ ಕ್ಷಮಿಸೋ ಮಾತೇ ಇಲ್ಲ. ಇನ್ಮೇಲೆ ಏನೇ ಆದರೂ ನಾನಿಲ್ಲೇ ನಿಮ್ಗಳ ಜೊತೆನೇ ಬದುಕ್ತೀನಿ. ನಿಮಗೂ ನಾನು ಭಾರ ಅಂತ ಅನ್ಸಿದ್ರೆ ಎಲ್ಲಾದರೂ ಹೋಗಿ ಸಾಯ್ತೀನಿ. ಲಕ್ಷ್ಮೀ ನಿವಾಸ